ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಯುಧಿಷ್ಠಿರನಿಂದ ದುರ್ಯೋಧನನು ಪರಾಜಿತನಾದುದು ಎಂಬ 154ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದೊಂದಿಗೆ ದ್ರೋಣ ಪರ್ವದ ಇನ್ನೊಂದು ಉಪಪರ್ವವಾದ ಘಟೋತ್ಕಚ ವಧ ಪರ್ವವು ಪ್ರಾರಂಭವಾಗುತ್ತಿದೆ. ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ರಾಜ, ನಿನ್ನ ರಥಾಶ್ವ ಸೈನ್ಯಗಳೆಲ್ಲ ಪಾಂಡವ ಸೈನ್ಯದ ಮೇಲೆ ಬಿದ್ದು ಅದಕ್ಕಿಂತಲೂ ಒಂದು ಕೈ ಮೀರಿದಂತೆ ಯುದ್ಧ ಮಾಡತೊಡಗಿತು. ನಾನಾ ಕಡೆಗಳಲ್ಲಿ ಯುದ್ಧಾರಂಭವಾಯಿತು. ಪಾಂಚಾಲರು ಕುರುಗಳು ಇದಿರಿದಿರಾದರು. ಯಮರಾಷ್ಟ್ರವನ್ನು ವೃದ್ಧಿಗೊಳಿಸುವಂತೆ ಉಭಯ ಪಕ್ಷದವರು ಶರ, ತೋಮರ, ಶಕ್ತಿ ಮೊದಲಾದ ಆಯುಧಗಳಿಂದ ಅನ್ಯೋನ್ಯವಾಗಿ ಹೊಡೆದಾಡಿ ಸಾಯುತ್ತಿದ್ದರು. ರಥಿಕರೊಡನೆಯೂ, ಆನೆಗಳು ಆನೆಗಳೊಡನೆಯೂ, ಕುದುರೆಗಳೊಡನೆಯೂ ಯುದ್ಧವನ್ನು ಆರಂಭಿಸಿದವು. ರಥಿಕರು ಶಸ್ತ್ರಾಸ್ತ್ರ ಪ್ರಯೋಗಗಳಿಂದ ಹೊಡೆದಾಡಿದರು. ಆನೆಗಳು ಕೊಂಬುಗಳಿಂದಲೂ ಸೊಂಡಿಲುಗಳಿಂದಲೂ ಬಡಿದಾಡಿದವು. ಅಶ್ವಾರೋಹಿಗಳು ಪ್ರಾಸ, ಶಕ್ತಿ, ಕೊಡಲಿ ಮೊದಲಾದವುಗಳಿಂದ ತಿವಿಯುತ್ತಿದ್ದರು. ಕಾಲಾಳುಗಳು ಒಬ್ಬರನ್ನೊಬ್ಬರು ಕತ್ತಿ ಮೊದಲಾದ ಶಸ್ತ್ರಗಳಿಂದ ಎರಿಯುತ್ತಿದ್ದರು. ಒಬ್ಬೊಬ್ಬರು ತಮ್ಮ ಕುಲ ಗೋತ್ರ ನಾಮಗಳನ್ನು ಉದ್ಘೋಷಿಸುತ್ತಾ ಹೊಡೆದಾಡುತ್ತಿದ್ದರು. ಅದನ್ನು ಕೇಳಿದಾಗ ಮಾತ್ರ ಪಾಂಚಾಲರಾರು ಕುರುಗಳಾರು ಎಂಬ ಭೇದವು ನಮಗೆ ತಿಳಿಯುತ್ತಿದ್ದಿತು. ಎಷ್ಟೋ ಮಂದಿ ಸತ್ತರು. ಆಕಾಶವೆಲ್ಲ ಬಾಣಗಳಿಂದ ಮರೆಸಿ ಹೋಗಿ ಸೂರ್ಯ ಪ್ರಕಾಶವೇ ತಿಳಿಯದಂತಾಯಿತು. ಹೀಗೆ ಸೈನಿಕರು ಯುದ್ಧ ಮಾಡುತ್ತಿದ್ದಾಗ ನಿನ್ನ ಮಗನಾದ ದುರ್ಯೋಧನನು ಸೈಂಧವ ವಧದಿಂದ ಉಂಟಾದ ಕೋಪದಿಂದ ಪ್ರಾಣದಾಶೆಯನ್ನು ಬಿಟ್ಟು ಪಾಂಡವ ಸೈನ್ಯದೊಳಗೆ ಪ್ರವೇಶಿಸಿದನು. ತಾನು ಈ ಯುದ್ಧದಲ್ಲಿ ಸತ್ತರೂ ಚಿಂತೆಯಿಲ್ಲವೆಂಬ ಸಂಕಲ್ಪದಿಂದ ತನ್ನ ರಥಘೋಷದಿಂದಲೇ ಭೂಮಿಯನ್ನು ನಡುಗಿಸುತ್ತಾ ಸೈನ್ಯದೊಳಗೆ ಹೊಕ್ಕುಬಿಟ್ಟನು. ಅನೇಕ ಸೈನ್ಯ ವಿನಾಶಕರವಾದ ಪ್ರಬಲ ಯುದ್ಧವು ನಡೆಯಿತು. ಈ ನಡುವೆ ಧೃತರಾಷ್ಟ್ರನು ಭಯಾತುರದಿಂದ ಸಂಜಯನನ್ನು ಕುರಿತು, ಸಂಜಯ, ಇದೇನು ಹೀಗೆ ಹೇಳುವೆ? ನನ್ನ ಮಗನ ಸೈನ್ಯವೆಲ್ಲವೂ ಹತವಾದವು. ಅವನು ಬಹಳ ಕಷ್ಟದಲ್ಲಿ ಸಿಕ್ಕಿಬಿದ್ದಿರುವನು. ಆ ಸ್ಥಿತಿಯಲ್ಲಿಯೂ ಅವನು ಯುದ್ಧಕ್ಕೆ ಹಿಮ್ಮೆಟ್ಟದೆ ಮುಂದುವರಿದನೆ. ಅವನೊಬ್ಬನಿಗೆ ಅನೇಕರೊಡನೆ ಯುದ್ಧವೇ? ಅದು ಉಚಿತವಲ್ಲವೆಂದು ನನಗೆ ತೋರುವುದು. ನನ್ನ ಮಗನು ಮೊದಲಿಂದಲೂ ವಿಶೇಷ ಸುಖದಲ್ಲಿಯೇ ಬೆಳೆದವನು. ಪ್ರಜೆಗಳಿಂದ ನಿರಪಾಯವಾಗಿ ರಕ್ಷಿಸಲ್ಪಡುವುದಕ್ಕೆ ಯೋಗ್ಯನು. ಸೈನ್ಯಕ್ಕೆಲ್ಲ ತಾನೇ ಪ್ರಭುವೆನಿಸಿದವನು. ಇಂಥವನು ತಾನು ಏಕಾಕಿಯಾಗಿ ಅನೇಕರೊಡನೆ ಯುದ್ಧ ಮಾಡಲು ಹಿಂಜರಿಯಲಿಲ್ಲವೇ? ದ್ರೋಣ, ಕರ್ಣ, ಕೃಪ, ಕೃತವರ್ಮರಲ್ಲಿ ಯಾರು ಅವನನ್ನು ಈ ಅಪಾಯಕ್ಕೆ ಹೋಗದಂತೆ ತಡೆಯದೆ ಹೋದರೆ? ಸಂಜಯ, ಸರ್ವೋಪಾಯಗಳಿಂದಲೂ ತಮ್ಮ ರಾಜನನ್ನು ರಕ್ಷಿಸಿಕೊಳ್ಳಬೇಕಾದುದು ಅವನ ಕಡೆಯ ಸೈನಿಕರ ಕರ್ತವ್ಯವು. ಯುದ್ಧ ನೀತಿಯೇ ಇದು. ಹೀಗಿರುವಾಗ ನನ್ನ ಮಗನು ಏಕಾಕಿಯಾಗಿ ಶತ್ರು ಸೈನ್ಯವನ್ನು ಪ್ರವೇಶಿಸಿದ ಮೇಲೆ ನಮ್ಮವರು ಏನನ್ನು ಮಾಡಿದರು ಎಂದನು. ಅದಕ್ಕೆ ಸಂಜಯನು, ರಾಜ, ನಿನ್ನ ಮಗನು ಏಕಾಕಿಯಾಗಿಯೇ ಬಹುಜನರೊಡನೆ ಯುದ್ಧ ಮಾಡಿದ ಆಶ್ಚರ್ಯವನ್ನು ಹೇಳುವೆನು ಕೇಳು. ದ್ರೋಣ, ಕೃಪ, ಕರ್ಣರು ನಿನ್ನ ಮಗನನ್ನು ಬೇಡವೆಂದು ತಡೆಯುತ್ತಿದ್ದರು. ನಿನ್ನ ಮಗನು ಲಕ್ಷ್ಯ ಮಾಡದೆ ಸಮುದ್ರದಲ್ಲಿ ಮಕರದಂತೆ ಪಾಂಡವ ಸೈನ್ಯದಲ್ಲಿ ಪ್ರವೇಶಿಸಿ ಬಿಟ್ಟನು. ಸಾವಿರಾರು ತೀಕ್ಷ್ಣ ಬಾಣಗಳಿಂದ ಪಾಂಡವ ಸೈನ್ಯಗಳನ್ನೆಲ್ಲ ಧ್ವಂಸ ಮಾಡುತ್ತಾ ಬಂದನು. ಉದಿಸುವ ಸೂರ್ಯನು ಅಂಧಕಾರವನ್ನು ಹೇಗೋ ಹಾಗೆ ಶತ್ರು ಸೈನ್ಯವನ್ನೆಲ್ಲ ನಾಶಗೊಳಿಸುತ್ತಿದ್ದನು. ನಿನ್ನ ಮಗನ ಪ್ರತಾಪವು ಆಗ ಮಧ್ಯಾಹ್ನ ಸೂರ್ಯನ ಕಿರಣಗಳಂತೆ ಶತ್ರುಗಳಿಗೆ ದುಸ್ಸಹವಾಗಿದ್ದಿತು. ಪಾಂಡವ ಸೈನ್ಯಗಳು ನಿನ್ನ ಮಗನನ್ನು ಕಣ್ಣಿಂದಲೂ ನೋಡಲಾರದೆ ಜಯದಲ್ಲಿ ನಿರಾಶರಾಗಿ ಓಡಲಾರಂಭಿಸಿದರು. ಎಷ್ಟೋ ಮಂದಿ ಕೊಲೆಗೀಡಾದರು. ಅನೇಕರು ಓಡಿದರು. ಅನೇಕರು ಬಾಣಪ್ರಹಾರದಿಂದ ಮೂರ್ಛಿತರಾಗಿ ಕೆಳಗೆ ಬಿದ್ದರು. ಪ್ರಳಯ ಕಾಲದಲ್ಲಿ ಪ್ರಜಾನಾಶಕ್ಕಾಗಿ ಬಾಯನ್ನು ತೆರೆದುಕೊಂಡು ಬರುವ ಯಮನಂತೆ ನಿನ್ನ ಮಗನು ಬರುವುದನ್ನು ನೋಡಿ ಎಷ್ಟೋ ಮಂದಿ ಭಯದಿಂದ ತಲೆ ತಪ್ಪಿಸಿಕೊಂಡರು. ರಾಜ, ಆಗ ನಿನ್ನ ಮಗನು ತೋರಿಸಿದ ಅದ್ಭುತ ಪರಾಕ್ರಮದಂತೆ ಇದುವರೆಗೆ ನಿನ್ನವರಲ್ಲಿ ಬೇರೆ ಯಾರೂ ತೋರಿಸಲಿಲ್ಲ. ಮದದಾನೆಯು ಕಮಲ ವನವನ್ನು ಹೇಗೋ ಹಾಗೆ ನಿನ್ನ ಮಗನು ಪಾಂಡವ ಸೈನ್ಯವನ್ನೆಲ್ಲ ನಜ್ಜುಗುಜ್ಜಾಗಿ ಮಾಡಿದನು. ಆಗ ಪಾಂಡವ ಸೇನೆಯು ಬಿಸಿಲು ಗಾಳಿಗಳಿಂದ ಒಣಗಿ ಹೋದ ಸರೋವರದಲ್ಲಿರುವ ಕಮಲ ಲತೆಯಂತೆ ಕಂದಿ ಹೋಯಿತು. ಪಾಂಡವ ಸೇನೆಯ ಈ ದುಸ್ಥಿತಿಯನ್ನು ನೋಡಿ ಕೆಲವು ಪಾಂಚಾಲ ವೀರರು ಭೀಮನನ್ನು ಮುಂದಿಟ್ಟುಕೊಂಡು ನಿನ್ನ ಮಗನನ್ನು ಎದುರಿಸಿದರು. ಆಗ ನಿನ್ನ ಮಗನು 10 ಬಾಣಗಳಿಂದ ಭೀಮನನ್ನು, 3 ಬಾಣಗಳಿಂದ ನಕುಲ ಸಹದೇವರನ್ನು, 6 ಬಾಣಗಳಿಂದ ವಿರಾಟ ದ್ರುಪದರನ್ನು, 100 ಬಾಣಗಳಿಂದ ಶಿಖಂಡಿಯನ್ನು, 70 ಬಾಣಗಳಿಂದ ದ್ರುಪದನನ್ನು, 7 ಬಾಣಗಳಿಂದ ಧರ್ಮರಾಜನನ್ನು ಪ್ರಹರಿಸಿದನು.
ಅನೇಕ ತೀಕ್ಷ್ಣ ಬಾಣಗಳಿಂದ ಕೇಕೆಯರನ್ನು ಛೇದಿಗಳನ್ನು ಹೊಡೆದಟ್ಟುತ್ತಿದ್ದನು. ಸಾತ್ಯಕಿಯ ಮೇಲೆ 5 ಬಾಣಗಳನ್ನು ಪ್ರಯೋಗಿಸಿದನು. ಘಟೋತ್ಕಚನನ್ನು ಬಲವಾಗಿ ಪ್ರಹರಿಸಿ ಸಿಂಹನಾದ ಮಾಡಿದನು. ಇನ್ನು ಅನೇಕ ಯೋಧರನ್ನು ಗಜ ಸೈನ್ಯಗಳನ್ನು 100 ಬಾಣಗಳಿಂದ ಭೇದಿಸಿದನು. ಪಾಂಡವ ಸೈನ್ಯವು ದಿಕ್ಕು ದಿಕ್ಕಿಗೆ ಓಡುತ್ತಿದ್ದವು. ಇದನ್ನು ನೋಡಿ ಧರ್ಮರಾಜನು ಮಹತ್ತಾದ ಕೋಪದಿಂದ ದುರ್ಯೋಧನನನ್ನು ತಡೆದನು. ಇಬ್ಬರು ತಮ್ಮ ಪರಾಕ್ರಮದ ಸರ್ವಸ್ವವನ್ನು ತೋರಿಸುತ್ತಾ ಯುದ್ಧ ಮಾಡಿದರು. ಇಷ್ಟರಲ್ಲಿ ದುರ್ಯೋಧನನು 10 ಬಾಣಗಳಿಂದ ಧರ್ಮರಾಜನನ್ನು ಹೊಡೆದು ಅವನ ಧ್ವಜವನ್ನು ಮುರಿದನು. ಧರ್ಮರಾಜನಿಗೆ ಪ್ರಿಯ ಸಾರಥಿಯಾದ ಇಂದ್ರಸೇನನ ಹಣೆಯಲ್ಲಿ 3 ಬಾಣಗಳನ್ನು ನಾಟಿದನು. ಯುಧಿಷ್ಠಿರನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿದನು. 4 ಬಾಣಗಳಿಂದ ಅವನ 4 ರಥಾಶ್ವಗಳನ್ನು ಕೊಂದು ಕೆಡಹಿದನು. ಉತ್ತರ ಕ್ಷಣದಲ್ಲಿಯೇ ಧರ್ಮರಾಜನು ಬೇರೊಂದು ಬಿಲ್ಲನ್ನು ತೆಗೆದುಕೊಂಡು ಕೌರವನನ್ನು ಎದುರಿಸಿದನು. ದುರ್ಯೋಧನನ ಕೈಯಲ್ಲಿದ್ದ ಮಹಾಧನುಸ್ಸನ್ನು 2 ಬಾಣಗಳಿಂದ 3 ತುಂಡಾಗಿ ಕತ್ತರಿಸಿದನು. ದುರ್ಯೋಧನನಿಗೆ ಗುರಿಯಿಟ್ಟು 10 ಬಾಣಗಳನ್ನು ಹೊಡೆದನು. ಆ ಬಾಣಗಳು ನಿನ್ನ ಮಗನ ಮರ್ಮಸ್ಥಾನಗಳಲ್ಲಿ ನಾಟಿ ನೆಲದಲ್ಲಿ ಹೊಕ್ಕವು. ವೃತ್ರನೊಡನೆ ಯುದ್ಧ ಮಾಡುವ ಇಂದ್ರನ ಸಹಾಯಕ್ಕಾಗಿ ದೇವಸೈನ್ಯಗಳು ಬಂದಂತೆ ಪಾಂಡವ ಸೈನ್ಯಗಳೆಲ್ಲ ಯುಧಿಷ್ಠಿರನಿಗೆ ಬೆಂಬಲವಾಗಿ ಬಂದು ನಿನ್ನ ಮಗನನ್ನು ಸುತ್ತಲೂ ಆವರಿಸಿಕೊಂಡವು. ಇಷ್ಟರಲ್ಲಿಯೇ ಯುಧಿಷ್ಠಿರನು ಅತ್ಯುಗ್ರವಾದ ಒಂದು ಬಾಣವನ್ನು ಬಿಲ್ಲಿಗೆ ಸೇರಿಸಿ ನಿನ್ನ ಮಗನನ್ನು ನೋಡಿ ಇದರಿಂದ ನಿನ್ನ ಆಯಸ್ಸು ಮುಗಿಯಿತು ಎಂದು ಹೇಳುತ್ತಾ ವೇಗದಿಂದ ಪ್ರಹರಿಸಿದನು. ಆ ಬಾಣವು ತಗುಲಿದೊಡನೆ ನಿನ್ನ ಮಗನಿಗೆ ಮೂರ್ಛೆ ಬಂದಂತಾಗಿ ರಥದ ಮೇಲೆಯೇ ಪ್ರಜ್ಞೆ ತಪ್ಪಿ ಹೊರಗಿದನು. ಆಗ ಪಾಂಚಾಲ ಸೈನ್ಯದಲ್ಲಿ ಸಂತೋಷ ಕೋಲಾಹಲ ಉಂಟಾಯಿತು. ಬಾಣ ಪ್ರಯೋಗ ಧ್ವನಿಗಳು ಪ್ರಬಲವಾದವು. ಇದನ್ನು ತಿಳಿದು ದ್ರೋಣನು ಥಟ್ಟನೆ ಅಲ್ಲಿಗೆ ಬಂದನು. ನಿನ್ನ ಮಗನು ಅಷ್ಟರಲ್ಲಿ ಸ್ವಲ್ಪ ಚೇತರಿಸಿಕೊಂಡು ದೃಢವಾದ ಬಿಲ್ಲನ್ನು ಹಿಡಿದು ಧರ್ಮರಾಜನನ್ನು ಕುರಿತು ನಿಲ್ಲು ನಿಲ್ಲೆಂದು ಕೂಗುತ್ತಾ ಎದುರಿಸಿ ಬಂದನು. ಇದನ್ನು ನೋಡಿ ಪಾಂಚಾಲರೆಲ್ಲರೂ ಗುಂಪಾಗಿ ಬಂದು ದುರ್ಯೋಧನನನ್ನು ತಡೆದರು. ದುರ್ಯೋಧನನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ದ್ರೋಣನು ಪಾಂಚಾಲರಿಗೆ ಎದುರಾದನು. ಬಿರುಗಾಳಿಯು ಮೇಘಗಳನ್ನು ತೂರುವಂತೆ ದ್ರೋಣನು ಪಾಂಚಾಲರನ್ನು ಓಡಿಸುತ್ತಾ ಬಂದನು. ನಿನ್ನವರಿಗೂ ಪಾಂಡವರಿಗೂ ಆಗ ಪ್ರಬಲ ಯುದ್ಧವಾಯಿತು. ಇದು 154ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.